ನೀರು ಚಂದ ಕಾಣಿಸ್ತಿದೆ, ಮುಖ ತೋರಿಸ್ಬೋದಲ್ಲ. ನಮ್ಮ ಆಂಟಿ ತೆಳಿನ ದೋಸೆ. ಈಗ ದೋಸೆ ಎಲ್ಲ ಮಸಾಲೆ ದೋಸೆ ಅದನ್ನೇ ಮಾಡ್ತಿದ್ದೆ, ಪ್ರಮೋಷನ್ ಮಾಡ್ತಿದ್ದ ಹಂಗೆ ಮಾಡ್ತೀವನೇ ಕುಡ್ಕೊಂಡು ಬಿಲ್ ಮಾಡ್ಸಕ್ಕೆ ಇಲ್ಲಿಂದ ವಿಡಿಯೋ ಬಿಡ್ತೀವಿ ಅಂತ ಈಗ ನಂಗೆ ಎಷ್ಟು ಥರ ಹೇರ್ ಕಟಿಂಗ್ ಬೇಕಂತ ಇಲ್ಲಿ ಕುರುಪ ಹಾಕ್ಬಿಟ್ಟು ಅಲ್ಲಿ ಕುರುಪ ಹಾಕ್ಬಿಟ್ಟು ಈಗ ನಾನು ಸ್ವಲ್ಪ ಫ್ರಿಂಜಸ್ ಕಟ್ ಮಾಡ್ಕೋಬೇಕು. ಶಾರ್ಟ್ ಕಟ್ದು ಬೇಗ ಶಾರ್ಟ್. ಸೆಲೆಕ್ಟ್ ಮಾಡ್ತಾಳೆ ಗೈಸ್. ಅದಕ್ಕೆ ಮೇಲೆ ಹೊತ್ತಷ್ಟೇ ಗಂಡು ಚಪ್ಪಲ್ ಬೇಕು. ಸುಸ್ತಾಯ್ತು ಗೈಸ್, ಪಿಂಪಲ್ ಬಂದ್ಬಿಟ್ಟಿದೆ ನನಗೆ, ಫೇಸ್ ಟ್ಯಾನ್ ಆಗಿದೆ ಗೈಸ್. ಎಲ್ಲ ಎತ್ಕೊಂಡು ವೆಲ್ಕಮ್ ಬ್ಯಾಕ್ ಟು ನಮಿತಾ ಶೆಟ್ಟಿ ಯೂಟ್ಯೂಬ್ ಚಾನಲ್. ಇವಾಗ ಬೆಳಗ್ಗೆ ಎದ್ದು ತಿಂಡಿ ತಿಂದು ನಮ್ಮ ನಿತಿನೇ ಬಂದಾನೆ ಗಾಯ್ಸ್. ಹಾಯ್ ಮಾಡಿ. ನಿತಿನ್ ಇದ್ರೆ ಫುಲ್ ಫೇಮಸ್ ನಾವು ನಿತಿನ. ಸೊ ಈಗ ನಿತಿನ ವಾಪಸ್ ಬಿಟ್ಟು ಗಾಡಿ ತಗೊಬರ್ಬೇಕಾಗಿತ್ತೆ. ಸೊ ಹೋಗೋಣ, ಲೆಟ್ಸ್ ಗೋ. ಹಾಯ್ ಮಾಡವ್, ಚಂದ ಕಾಣಿಸ್ತಿದ್ದೆ. ಹಾಯ್ ಮಾಡೋ, ನಂಗೆ ನಿದ್ದೆ ಬರ್ತಿದ್ದೆ. ಗಾಡಿ ಕೀ ನನಗೋಸ್ಕರ ಗಾಡಿ ಕೊಡೋಕೆ ಬಂದಿದ್ದಾನೆ ಗೈಸ್. ಸಿಂಚುನು ಕಾಲೇಜ್ಗೆ ಹೋಗ್ತಲ್ಲ ಗೈಸ್. ಇವಾಗಾರ ಚಂದ ಕಾಣಿಸ್ತಿದೆ, ಮುಖ ತೋರಿಸ್ಬೋದಲ್ಲ. ಸೊ ಗೈಸ್, ಈಗ ಬನ್ನಿ ಇವ್ರನ್ನ ಬಿಟ್ಟು ಗಾಡಿ ವಾಪಸ್ ತಗೊಂಡು ಮನೆಗೆ ಬರೋಣ. ಲೆಟ್ಸ್ ಗೋ. ಇವತ್ತು ಸಾಯಂಕಾಲ ತುಂಬ ಕೆಲಸ ಇದೆ, ಕುಂದಾಪುರಕ್ಕೆ ಹೋಗಬೇಕು. ಅಪ್ಪ ಓಡತ್ತೆ ಅಂತಕ್ಕೆ. ಸೊ ಗಾಯ್ಸ್, ನಾವು ಫೈನಲಿ ಇದು ರೀಚ್ ಆಗಿದ್ದೀವಿ. ಇಬ್ಬರು ಬಸ್ಸಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ, ಒಬ್ಬ ಇಲ್ಲಿ ಒಬ್ಬಳು ಇಲ್ಲಿ. ನೋಡಿ, ಇವತ್ತು ಪೂರ್ತಿಯಾಗಿ ನೋಡ್ಕೊಳ್ಳಿ ಒಳ್ಳೆ ಸಿಂಚು ಅಂತ. ಈಗ ಇಬ್ಬರನ್ನ ಬಸ್ಸಿಗೆ ಬಿಟ್ಟು ನಾನು ಮನೆಗೆ ಹೋಗ್ಬೇಕು. I've reached home. Let's go. ಈಗ ಹೋಗಿ ಮತ್ತೊಂದು ಸತಿ ತಿಂಡಿ ತಿಂದು, ಚಹಾ ಕುಡ್ದು, ಕಾಫಿ ಕುಡ್ದು. ಆಂಟಿ ಏನ್ ಮಾಡ್ತಿದ್ಯಾ ಆಂಟಿ? ಆಂಟಿ ದೋಸೆ ಹೋಗ್ತಾ ಇದ್ದಾರೆ, ದೋಸೆ ಹಾಕ್ತಾ ಇದ್ದಾರೆ. ನಮ್ಮ ಆಂಟಿ ತೆಳಿನ ದೋಸೆ. ಈಗ ಕಾಫಿ ಕೊಡುವ, ಕಾಫಿ ಮಾಡ್ಕೊಂಡು. ಕಾಫಿ ಕುಡಿಬೇಕು, ಕಾಫಿ. ಈ ತೆಳಿನ ದೋಸೆ ಹಾಕೋದನ್ನು ವಿಡಿಯೋ ಮಾಡುವ ಆಂಟಿ. ಅಲ್ಲಿ ಗೈಸ್ ನೋಡಿ ಹೆಂಗೆ ಹಾಕೋದು ಅಂತ. ನೀರು ದೋಸೆ ಊರ್ ಸ್ಟೈಲಲ್ಲಿ, ತೊಂದರೆ ಇಲ್ಲ ಹಾಕಿ. ಸೌಂಡ್ ಕೇಳಿ. ಈಗ ರೆಡಿಯಾಗಿ ಕುಂದಾಪುರ ಹೋಗಬೇಕು. ಸೊ ಲೆಟ್ಸ್ ಗೆಟ್ ರೆಡಿ ಟು ಗೋ ಟು ಕುಂದಾಪುರ. ಸ್ವಲ್ಪ ರೆಡಿಯಾಗಿ ಆಮೇಲೆ ನಿಮಗೆ ಸಿಗ್ತೀವಿ. ಈಗ ಸ್ವಲ್ಪ ಕಾಫಿ ಕುಡಿದು ರೆಡಿ ಆಗ್ತೀನಿ, ಬೇಗ ಬೇಗ ಹೋಗಬೇಕಲ್ಲ. ಇಲ್ಲಿಂದ ಈಗ ವಂಶವರೆಗೂ ಹೋಗಬೇಕು, ಆಮೇಲೆ ವಂಶೆಯಿಂದ ಕುಂದಾಪುರ. ಲೆಟ್ಸ್ ಗೋ. ನಾನು ಫೈನಲಿ
ಥರ ರೆಡಿ ಆಗಿದ್ದೀನಿ, ಶರ್ಟ್ ಜೀನ್ಸ್ ಪ್ಯಾಂಟ್. ಸೊ ಬನ್ನಿ ಈಗ ಇಲ್ಲಿಂದ ಹೊರಡೋಣ. ಅಡಿ ಗಾಡಿ ಕೀ ನಾ ಹಾತೆ ಮತ್ತೆ ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕಾ? ಹಾ ಇಲ್ಲ ಇಲ್ಲ ಇಲ್ಲ, ಡ್ರೈವ್ ಸೇಫ್ ಗಾಯ್ಸ್, ಹೆಲ್ಮೆಟ್ ಹಾಕೊಳ್ಳಿ. ಬಟ್ ಇವಾಗ ಹೆಲ್ಮೆಟ್ ಇಲ್ಲ, ಅದಕ್ಕೋಸ್ಕರ ಹಾಕೋತಿಲ್ಲ ನಾನಷ್ಟು. ಸೊ ಈಗ ಲೆಟ್ಸ್ ಗೋ ಟು ವಂಶೆಯಿಂದ ಕಾರಲ್ಲಿ ಲೆಟ್ಸ್ ಗೋ ಟು ಕುಂದಾಪುರಲ್ಲಿ ಸ್ವಲ್ಪ ಕೆಲಸ ಇದೆ, ಮತ್ತು ನಾಳೆ ಪೂಜೆ ಇದೆ ಅಂದಿದ್ನಲ್ಲ, ಪೂಜೆಗೆ ಐಟಮ್ ತರೋದಿದೆ. ನಾಳೆ ಏನು ಪೂಜೆ ಅಂತಲ್ಲ ನಾಳೆ ವ್ಲಾಗಲ್ಲಿ ನೋಡ್ತೀರಾ. ಸೊ ಇವತ್ತಿನ ವ್ಲಾಗ್ ನಾನು ಸುತ್ತಾಡೋ ವ್ಲಾಗ್ ಆಗಿರುತ್ತೆ. ಸೊ ಬನ್ನಿ ಲೆಟ್ಸ್ ಗೋ. ಅಲ್ಲಿ ರೀಚ್ ಟು ವಂಶೆ. ಈಗ ಗಾಡಿ ಇಟ್ಟು ಕಾರಲ್ಲಿ ಹೊರಡೋದಷ್ಟೇ ಬಾಕಿ ಇರೋದು. ಗಾಯ್ಸ್ ನೋಡಿ ಗಾಯ್ಸ್, ನಾವು ವ್ಲಾಗ್ ಮಾಡ್ಬಾರ್ದು. ಹಾಯ್ ನಮ್ಮ ವ್ಲಾಗಿಗೆ ಹಾಯ್ ಮಾಡಿ. ನೋಡಿ ಗೈಸ್, ನಮ್ಮಣ್ಣ ಕೈ ಮುರ್ಕೊಬಿಟ್ಟವನೇ. ಯವ್ವ, ನನ್ನ ಪ್ಯಾಂಟ್ ಒಳಗೆ ಫೋನ್ ಇದೆ, ಅದಕ್ಕೆ ಕಾಲ್ ಮಡ್ಸೋಕ್ಕಾಗಲ್ಲ. ಆಫೀಸ್ ಫೋನ್ ಅದು. ಗಾಯ್ಸ್ ಬನ್ನಿ ಇವಾಗ ಹೋಗೋಣ. ಚೂರು ಮುಂದಕ್ಕೆ ಮಾಡ್ಕೊಳ್ಳಿ. ಹಬ್ಬ ಸುಸ್ತೈತಿ ಅಂತ ಬಿಸಿಲಿದೆ ಊರಲ್ಲಿ. ಹಾಂ ಲೆಟ್ಸ್ ಗೋ ಗಾಯ್ಸ್, ಲೆಟ್ಸ್ ಗೋ. ಹೋಗೋಣ ಬನ್ನಿ ಗಾಯ್ಸ್. ಎಂತ ಬಿಸಿಲು ಊರಲ್ಲಿ. ವಾಟ್ಸಪ್ ಮಾಡ್ತೇನೆ ನೋಡಿ. ನಲ್ಲಿ ಕುಂದಾಪುರ ರೀಚ್ ಆಗಿದ್ದೀವಿ. ವಾವ್, ಇಲ್ಲೂ ಅಲ್ಲ ಈ ಥರ ಬಟ್ಟೆ ಅಂಗಡಿಗಳಿದೆಯಾ ನೋಡಿ ಗಾಯ್ಸ್. ಬನ್ನಿ ಇಲ್ಲಿಂದ ಈಗ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಪಾರ್ಲರಿಗೆ, ಸಲೂನಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಲೆಟ್ಸ್ ಗೋ. Let's go to saloon and get some makeover done. ಇಡೀ ಬಿಲ್ಡಿಂಗ್ ಒಬ್ರದಂಗ ಹೇಳ್ಬೇಕನ್ನ ಇಲ್ಲ. Let's see. ಅವ್ವ ದೇವ, ದಪ್ಪಾಗಿ ನಮ್ ಕಷ್ಟ ನಮ್ಗೆ. ಸೀಟು ಸಾಕಷ್ಟು. ಅವ್ವ ದಪ್ಪ ಉದ್ದ ಎಲ್ಲ ಜಾಸ್ತಿ ಇರುತ್ತೆ. ದಪ್ಪ ಉದ್ದ ಎಲ್ಲ ಜಾಸ್ತಿ ಇರುತ್ತೆ. ಗೈಸ್ ಇವಳು ಕಾಲು ಬೆರಳು ನೋಡಿ. ನೆಕ್ಸ್ಟ್ 17 Pro Max ಅಲ್ಲಿ ವ್ಲಾಗ್ ಮಾಡುವ, ಮದುವೆ ವ್ಲಾಗ್ 17 Pro Max ಅಲ್ಲಿ. ಈಗ ಇವನು ಸ್ವಲ್ಪ ಏನೋ ಮೇಕವರ್ ಮಾಡ್ಕೊಂತಂತೆ ಕಾಂಬ. ಬಿಫೋರ್ ಆಫ್ಟರ್ನ ಝೂಮ್ ಮಾಡಿ ತೋರಿಸ್ತೀವಿ. ಇದು ಬಿಫೋರ್, ಕಡೆಗೆ ಆಫ್ಟರ್ ಹೆಂಗಾಗುತ್ತೆ ಅಂತ. ವಾವ್, ಸೀರೆಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನಾನು ಯಾವುದ್ರಲ್ಲಿ ವಿಡಿಯೋ ಮಾಡ್ತೀನಿ ಗೊತ್ತಾ? 17 Pro Max. ಈಗ ನಾವೀಗ ಹೇರ್ ಕಟಿಂಗ್ ಮಾಡ್ಕೊಳಕ್ಕೆ ಡಿ ಕ್ಯಾಬಲ್ಗೆ ಬಂದಿದ್ದೀವಿ. ಅಣ್ಣಂಗೆ ಎಷ್ಟು ಥರ ಹೇರ್ ಕಟಿಂಗ್ ಬೇಕಂತೆ. ಇಲ್ಲಿ ಕುರುಪ ಹಾಕ್ಬಿಟ್ಟು ಅಲ್ಲಿ ಕುರುಪ ಹಾಕ್ಬಿಟ್ಟು. ಸೊ ನೋಡೋಣ ಬನ್ನಿ ಹೇಗೆ ಕಾಣಿಸ್ತಾನೆ ಅಂತ. ಇವ್ರದ್ದು ನೋಡಿ ಈಗ ಕೂಲ್ ಕಟ್ಟಾಗಿ ಹೆಂಗೆ ಸುಂದರವಾಗಿ ಕಾಣಿಸ್ತಾರೆ ಅಂತ. ಲೆಟ್ಸ್ ಸ್ಟಾರ್ಟ್ ದ ಹೇರ್ ಕಟ್. ಇಲ್ಲ ಅವಳಿಗೆ ಧರ್ಮಕ್ಕೆ ಬಂದಳು. ಧರ್ಮಕ್ಕೆ ಐಡಿಯಾ ಕೊಡ್ಬೇಕಾ? ನಾವು ಕಡೆಗೆ ಬಪ್ಪ ಹೇರ್ ಕಟಿಂಗ್ ಮಾಡ್ಸ್ಕೊಬಂದು ನಾವೀಗ ಐಬ್ರೋ ಮಾಡಿಸೋ ಹತ್ರ ಹೊತ್ತಾಯ್ತು. ಎಕ್ಸ್ಪ್ರೆಷನ್ ಹೆಂಗೆ ಕೊಡ್ತಾಳೆ ಅಂತ ಕಂಬ ಐಬ್ರೋ ಮಾಡಿಸೋದಂತ. ಸೊ ಗೈಸ್ ಬನ್ನಿ ಈಗ ಫಸ್ಟ್ ಇವ್ನು ಹೇರ್ ಕಟ್ ಮಾಡಿಸೋಣ. ಯಾ ನೋಡಿ ಗೈಸ್, ಈ ಹೇರ್ ಸ್ಟೈಲ್ ಬೇಕಂತ ಪಳ ಅಂತ ಒಳ್ಳೆ ಶೂಟ್ ಮಾಡ್ತೀನಿ ನೋಡಿ. ಈಗ ನನಗೆ ಫೋನ್ ಎಲ್ಲ ಇಡ್ಲಿ, ಶಾರ್ಟ್ಸ್ ತೆಗಿಯೋಣ, ಕ್ಲಿಪ್ಸ್. ಹಿಂಗೆ ಹೆಂಗೆ ಮಾಡ್ಬೇಕು ಅನಿಸ್ತದೆ ನಿಂಗೆ? ನಿನ್ನ ಕೂದಲು ಹೆಂಗೆ ಮಾಡ್ಬೇಕು ಅನಿಸ್ತದೆ ನಿಂಗೆ?
ಹೋಗಿ ಕಡಲೆ ಹಿಟ್ಟು ಹಾಕೋ. ನಿನ್ಗೆಲ್ಲ ಕೇಳದ, ಅವಳಿಗೆ ಕೇಳದ. ಓಹೋ ಸುರಸುಂದರ ಸ್ಪಾನ್ಸರ್ ಅಂತೆ. ನೋಡಿ ಈಗ 3 ಜನ ಒಂದೇ ಹಬ್ಬ ಮಕ್ಳ ಥರ ಕಾಣಿಸಿದ್ವಿ ಊದ್ಕೊಂಡ್ಬಿಟ್ಟು. ರಕ್ತ ಅದು ಒಂದೇನೆ ಅಲ್ವಾ? 2 ಕಡೆಯಿಂದನೂ ಒಂದೇ ರಕ್ತ ನಮ್ದಂತೂ. ಮಿಕ್ಸ್ ಆಗಿಬಿಟ್ಟಿದೆ, ಅದಕ್ಕೆ ಸ್ವಲ್ಪ ಸಿಮಿಲಾರಿಟಿ ಜಾಸ್ತಿ ಬಂದಿರೋದು ಅಷ್ಟೇ. ಅಷ್ಟೇ ಈಗ ಫಸ್ಟ್ ನಿಂದು ನಿನ್ನ ಕಟ್ಟಿಂಗಿಗೆ ಮಾಡ್ತಾರದು ಹುಡುಗಿರ್ನ ಎಲ್ಲ ಅಂತು. ಟೀಮ್ಸಲ್ಲಿ ಏನೋ ಮೆಸೇಜ್ ಬಂತು, ಅದು ಆಫೀಸಿಂದ OTP ಬಂದು ಆಯ್ತಾ ಇದೆಲ್ಲ. ಯಶ್ದು ಯಾವುದದು ರಾಯನ ಏನು ಸಾಕತ್ತಾಗವನಿ ನಮ್ಗೆ. ನೋಡಿ ಈ ಥರ ಹೇಳೋಣ ಸ್ವಲ್ಪ ವಿ ಹೈ ಟೇಪರ್ ಆ ಥರ ಬಂತು. ಇದು ವಿ ಅಲ್ಲ ಅಲ್ಲ ಮೇರೆ वो हाई टेपर कुछ आया था ना वैसा बोल. ಇಲ್ಲ ಇದಲ್ಲ ऐसा हाई टेपर ಅದು ಸ್ವಲ್ಪ ಓ ವಿ ತಾನಾ ಅದು ವಿ ಥರ ಕಾಣಿಸ್ತಾ ಇತ್ತು ಅದ್ರ. कौन सी वाली भी चाहिए आपको? जैसा भी मैंने दिखाया ऐसी वाली चाहिए. वो हाई टेप लिखा था ना वैसा वाला. हाई टेप में तो ये है ही नहीं उसमें तो. वी नहीं वैसा वाला पीछे ಕಾಣೀಗ ಈಗ ಬರುತ್ತೆ ನೋಡು. ಈ ಥರದಾನೆ ಹೇಳೋದು ನಾವು ಹೈ ಟೇಪರ್ ಜೈಸ ಪಿಚ್ಚೆ. ಇದರ ನಾರ್ಮಲ್ ಹಿಂದೆಗಡೆ ಬೇಗ ಬೆಳೆದ್ಕೊಬಿಡುತ್ತೆ. ಮಾಡೋದು ಹೆಂಗೋ ಮಾಡ್ತಾನೆ, ಸ್ವಲ್ಪ ಕಿತ್ತೆ ಹಾಕಲಿ ಅಂತ. तो कैसे भी बनाने में बताओ मुझे, फोटो से गूगल से निकाल के दिखा. नहीं आप दिखा रहे ना ऐसे ही. ये वाला स्टॉप कर दो इसको. हाई टेप ओके अला निंगे. उसमें इतनी भी नहीं है, नॉर्मल ही है. इसमें तो वी ही नहीं है ना, मतलब ये वो बात आपकी अभी जो आया है ना इसमें. हाँ ये वाले छोटे कर दो. हाँ वैसा ही बस. किस यहाँ पर? हाँ हाँ तो वो हेयर कट करना. मेरा हेयर कट नहीं है, मैं सिर्फ देखने के लिए. ಇವತ್ತೊಂದು ಹೇರ್ ಸ್ಟೈಲ್ ನಡೀತಾ ಉಂಟು, ಒಬ್ಬರದಲ್ಲಿ ಹೇರ್ ವಾಶ್ ನಡೀತಾ ಉಂಟು, ಒಬ್ಬರದಲ್ಲಿ ಹೇರ್ ಕಟ್ ನಡೀತಾ ಉಂಟು. ಇವ್ರದ್ದೀಗ ಹೇರ್ ಸೆಟ್ ಆಗುತ್ತೆ. ಇಲ್ಲಿ ಹಿಂಗೆ ಹಿಡ್ಕೊಬಿಡ್ತೀನಿ, ಇವ್ರದ್ದು ನೋಡ್ಕೊಬೋದು, ಇವ್ರದ್ದು ನೋಡ್ಕೊಬೋದು. ನಿಜವಾಗ್ಲು ಇಬ್ಬರು ಕಾಣಿಸ್ತಿದ್ದೀರಾ, ಈ ಕಡೆಯಿಂದ ಅವರು ಆ ಕಡೆಯಿಂದ ಇವರು. ಮಧ್ಯದಾಗ ನಾನು ಕಾಣಿಸ್ತೀನಿ. ನಿನ್ನ ಮುಖನೇ ತೋರಿಸ್ತಾ ಇಲ್ಲ ನಾನು. ಸಾಕು ಈಗ ಇಬ್ಬರದ್ದು ನೋಡ್ಕೊಳ್ಳಿ ಗೈಸ್, ಸಾಕು. ಹೇರ್ ಸೆಟ್ ಆದಮೇಲೆ ತೋರಿಸ್ತೀನಿ ಇಬ್ಬರದ್ದು ಹೆಂಗಾಗಿದೆ ಹೇರ್ ಕಟ್ ಅಂತ, ಓಕೆನಾ? ಇವಳಿಲ್ಲಿ ಈಗ ಹೇರ್ ವಾಶಿಗೆ ಕೂತಿದ್ದಾಳೆ. ಉಲ್ಫ್ ಕಟ್ ಮಾಡಿಸು, ಮತ್ತೆ ನಿಂಗೆ ಯಾವ್ದು ಬೇಕಾದ್ ಮಾಡಿ. ಹಾಂ उससे हेयर डैमेज नहीं होता क्या नैनो प्लास्टिक से? फिर कर्ल हेयर नीचे से आ गया है तो फिर से रिटच करना पड़ेगा. ಗೊತ್ತಾಯ್ತಲ್ಲ, ನ್ಯಾನೋ ಪ್ಲಾಸ್ಟಿಕ್ ಮತ್ತು ಹೇರ್ ರಿಪೇರ್ ಆಗುತ್ತಂತೆ. ನಾನು ನೆಕ್ಸ್ಟ್ ಟೈಮ್ ಬಂದು ಮಾಡಿಸ್ತಾ ಇದ್ದೀನಿ ಅದನ್ನು. ಏನ ರೆಡಿಯಾಗಿ ಕುತ್ಕೊಂಡ್ಬಿಟ್ಟವನೆ, ಕರ್ದಿಯಲ್ಲ ಬಾ ಅಂತ. ಏನು ನಾನು ಹೇರ್ ಕಟ್ ಮಾಡಿಸ್ಲಾ ಬೇಡವಾ, ಏನು ಮಾಡಲಿ? ನೆಕ್ಸ್ಟ್ ಟೈಮ್ ಮಾಡಿಸ್ತೀನಿ ನಾನು. ಕೂದಲು ಯಾಕೆ ಹಾಳು ಮಾಡ್ಕೊಳೋದು, ಉದ್ದ ಬೆಳೆಸೋಣ ಸ್ವಲ್ಪ, ಇನ್ನೂ ಉದ್ದ ಆಗಲಿ. ಪಿಂಕಿ ಮದುವೆ ಆದಮೇಲೆ ನೋಡುವ. ನೆಕ್ಸ್ಟ್ ಬೆಂಗಳೂರಿಂದ ಬರ್ತಾ ಒಂದು 10,000 ದುಡ್ಡು ಇಟ್ಕೊಂಡೇ ಬರೋದು ನ್ಯಾನೋ ಪ್ಲಾಸ್ಟಿಕ್ ಮಾಡ್ಸೋಕ್ಕೆ ಅಲ್ವಾ? ಏನೇನೋ ಮಾಡಿಸ್ಕೊತಾರೆ, ನಾನು ಸುಮ್ಮನೆ ಕೂತ್ಕೊಂಡು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. 17 Pro Max ಅಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ ನಾನು. ಹೆಂಗೆ ಕಾಣಿಸ್ತಾ ಇದ್ದೀನಿ? ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಇದೆಲ್ಲ ಹಾಳಾಗ್ಬಿಟ್ರಿ.
ಗೈಸ್ ಈಗ ನಾನು ಸ್ವಲ್ಪ ಫ್ರಿಂಜಸ್ ಕಟ್ ಮಾಡ್ಕೋಬೇಕು. ಶಾರ್ಟ್ ಕಟ್ ಭಯ, ಓಕೆ. ಶಾರ್ಟ್. ನಾ ಇಲ್ಲಿ ಇಟ್ಬಿಡ್ತೀನಿ. ಹೇಳೋದಿಲ್ಲ ಅಲ್ಲ ಫೋನ್. ಯಾರು ಬೀಳುತ್ತೆ ಫೋನೆಲ್ಲ ಹಾಳಾಗಿದೆ. ನಾನು ಕೆಳಗೆ ಮಾಡ್ಕೊಂಡ್ಕೋ. ಇಟ್ಕೋಬೇಕು. ಹಿಂಗೆ ಚೆನ್ನಾಗಿ ಕಾಣ್ತದೆ. ಹಿಂಗೆ ಮದುವೆ ಹಿಂಗೆ ಕೂದಲು ಎತ್ಕೊಬರ್ತೀನಿ. ಬೆಳಿಗ್ಗೆ ಸೀರಿಲ್ಲ. ಬನ್ನ ಹಾಕೊಬಿಡ್ತೀನಿ. ಹೌದು, ನಾನು ಹಂಗೆ ಅಂತ ನಿಮಗೆ ಫ್ರೀ ಬಿಟ್ಕೊಂಡ್ರೆ ಸಾಕು. फुल हेयर कट नेक्स्ट टाइम. नहीं अभी नहीं. कलर भी किया क्या? हाँ, कलर करके 1 साल हो गए. 1 साल हो गया. गाइस ನಾನು ಹಿಂಗೆ ಕಾಣಿಸ್ತದೆ. ಇವ್ರು ಹಿಂಗೆ ಕಾಣಿಸ್ತದಲ್ಲ. ಅದೇ ನೋಡಿ ಗಾಯ್ಸ್, ನಾವು 9,000 ರೂಪಾಯಿಗೆ 940 ನಂದೊಳಗೆ ತೆರೆ. ಅದಕ್ಕೆ ಈಗ ಅಂತ ಎಂತ ನಂಗೂ ದೊಡ್ಡ ಸಿಕ್ಕಿರ್ ಬಿಟ್ಟೆ ಬನ್ನಿ ಹೋಟ್ಲಿಗೆ ಇಲ್ಲ ನಾವು. ಸೊ ಗೈಸ್ ಈಗ ನಮ್ಮ ಬಾ ಒಂದು ಹೋಟ್ಲು ಕೂಡ ತೋರಿಸ್ತೀನಿ ಮಾಡಿ. ನಮ್ಮ ಬಾವ್ ಹೇಳ್ತಿದ್ದೆ ನಾವು ವಿಡಿಯೋ ಮಾಡ್ತೇನೆ, ಬಾ ಊರಿಗೆ ಬಂದಾಗ ನಾನು ನೀನು ಕುಕಿಂಗ್ ವಿಡಿಯೋಸ್ ಮಾಡುವ. ಎಲ್ಲಿ ಹೋಗಿ? ಫಸ್ಟ್ ಈಗ ಐಟಮ್ಸ್ ತಗೋಬೇಕು. ಅದ ಹಿಂಗ್ ಸುತ್ತಾಕಿ ಬರ್ತಾರೆ, ಹಿಂಗ್ ಅಲ್ಲಿ ಟೀ ಶರ್ಟ್ ತಗೋತ್ಲೆ ನೀವು ಹೋಯಲ್ಲ. ಇಲ್ಲ ಅಲ್ಲ, ಅದಿಲ್ಲ ಅಲ್ಲ ಮುಂದ. ಸೊ ಗೈಸ್ ಬನ್ನಿ, ಈಗ ಏನೇನು ಬೇಕು ಎಲ್ಲ ತಗೊಂಡು ಇಲ್ಲಿಂದ ಹೊರಡೋಣ. ನಾನು ಫ್ರಿಂಜಸ್ ಕಟ್ ಮಾಡ್ತೇವೆ ಗೈಸ್. ಹೆಂಗಾಯ್ತು ನೋಡಿ. ತೇರೇನೋ ಆ ಥರ ಅದು ಪರವಾಗಿಲ್ಲ. ಲೆಟ್ಸ್ ಗೋ ಫ್ರಮ್ ಹಿಯರ್ ನಾವು. ಈಗೆಲ್ಲ ಮುಗಿಸ್ಕೊಂಡು ನಾವು ಇಲ್ಲಿಂದ ಹೊರಟಿದ್ದೀವಿ. ನೆಕ್ಸ್ಟ್ ಇಲ್ಲಿಂದ ಏನು ಮಾಡ್ತೀವಿ ಅಂತ ನೋಡ್ಬೇಕು. ಅದು ಮುಗಿಯೋಕೆ ಏನು ಬ್ಲಾಗ್. ಈಗ ನಮಗೆ ನಮ್ಮ ಅಣ್ಣ ಸ್ಪಾನ್ಸರ್ ಮಾಡಿ ಏನಾದ್ರು ತಿನ್ನ ಕೊಡ್ತಾನೆ. ಬನ್ನಿ. ಅಣ್ಣ ಇರೋದೇನಕ್ಕೆ ಗೈಸ್, ತಂಗಿಯರಿಗೆ ಇದು ಮಾಡೋಕ್ಕೆ ಅಲ್ವಾ. ಸೊ ಇದು ಮಾಡಬೇಕು. ಸೊ ಬನ್ನಿ ಇವಾಗ ಹೋಗೋಣ. ಏನಾಗುತ್ತೆ ಕೆಲಸ ಇಲ್ಲದೆ ಇದ್ದು ನಾನೀಗ ಎಷ್ಟು 1 ವರ್ಷದಿಂದ 3 ತಿಂಗಳಿಂದ ನಕ್ಕಿಲ್ಲ. ನಾನು 1 ವಾರದಿಂದ ಕೆಲಸ ಇಲ್ಲ. ಸ್ಯಾಲ್ರಿ ನಂಗೆ ಬರಲ್ಲ ಗಾಯ್ಸ್. ಸಿಯಾರಾ, ಟಾಟಾ ಸಿಯಾರಾ ಹೊಸದು ಗೈಸ್ ನೋಡಿ. ಟಾಟಾ ಸಿಯಾರಾ ಹೊಸದು. ಅಷ್ಟೊಂದೇನು ಮಜಾ ಇಲ್ಲ ನೋಡೋಕ್ಕೆ. ಅಲ್ಲಿ ಒಳಗಿದ್ರೆ ಒಂದು ಮಜಾ ಇಲ್ಲ. ವಾಟ್ ನಮ್ಮ ರಥ ರೆಡಿ ಆಗಿದೆ ಹಿಂದೆ ತೆಗಿತು. ಗೈಸ್ ಇಲ್ಲಿ ಬಟ್ಟೆಗಳು ಇಷ್ಟು ಚೆನ್ನಾಗಿದೆ ನೋಡಿ. ನೀನು ತೋರ್ತಾ ಇಲ್ಲ ಗ್ಲಾಸಲ್ಲಿ. ಗೈಸ್ ಬನ್ನಿ ಈಗ ಇಲ್ಲಿಂದ ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು, ಏನೇನು ಮಾಡಬೇಕು. ಇಲ್ಲೇ ಗಾಡಿ ಇಟ್ಟು ನಡ್ಕೋಕತ್ತೆ ದೂರನಾ. ತಲೆ ಸುತ್ತಾ ಇದೆ. ಹೋಗೋಣ ಬನ್ನಿ ಗೈಸ್ ಇದೆ ಫಸ್ಟಿಗೆ, ಆಮೇಲೆ ನಿಮಗೆ ಸಿಗ್ತೀನಿ. ಹೇರ್ ಕಟ್ ಹೆಂಗಾಗಿದೆ, ಚಂದ ಕಾಣಿಸ್ತದಲ್ಲ. ನಾ ಕಡಿಕೆಲ್ಲ ಏರ್ ಡ್ರಾಪ್ ಪಡ್ಕೊಂಡ್ಕಲ್ಲ ನಿನ್ನ ಫೋನಿಂದ. ಅದು ನನ್ನ ಫೋನಲ್ಲಿ ನಿಂದೆ ಫೋನ್. ಇದು ನಂದು ಹೌದು, ಕಡಿಕೆ ನಿನ್ನ ಫೋನಾಗೆ ಇದು ಆಗಳದ್ದು. ಸೊ ಗೈಸ್ ಈಗ ಇಲ್ಲಿಂದ ಹೋಗೋಣ. ನನ್ನ ಚಾರ್ಜರ್ಲಿ ಇತ್ತಲ್ಲ. ಕುಂದಾಪುರ ಪೇಟೆಯಲ್ಲಿ ತಿರುಗಾಡ್ತಾ ಇದ್ದೀವಿ. ಇವನಿಗೆ ಏನು ತಗೋಬೇಕೀಗ? ಟೀ ಶರ್ಟಾ? ನಾಳೆ ಎಲ್ಲಿ ಹೈಕತ್ತೆ ಟೀ ಶರ್ಟ್? ಓ ಹಲ್ದಿಗ ನೋಡಿ ಗೈಸ್ ಸ್ನ್ಯಾಪ್ ಆಗ್ತಾ ಉಂಟು. ಫಿಲ್ಟರ್ ಇಲ್ಲದೆ ಹುಡುಗಿರು ಏನೂ ಮಾಡಲ್ಲ ಅನ್ನೋಕೆ ಇಲ್ಲಿ ನೋಡಿ ಸ್ನ್ಯಾಪಲ್ಲಿ. ಬಾಬಾ ಏನು ಫಿಲ್ಟರ್
ನಾನ್ ತಾನೇ ಹೇಳ್ಬೇಕು ಗೈಸ್ ನೋಡಿ ನಾ ಇದು ಸ್ನಾಪ್ ಹಾಕ್ತಿದ್ದೆ ಐಫೋನ್ ತಕೊಂಡೆ ಅಂತ ಫೋಟೋ ತಕೊಂತಿಲ್ಲ ನಾ ಕ್ಯಾಮ್ರಾದಲ್ಲಿ ನೋಡಿ ನಾನು ಡೈರೆಕ್ಟ್ ಆಗಿ ಬ್ಲಾಗ್ ಮಾಡಿ ಹಾಕ್ತೀನಿ ನೋ ಫಿಲ್ಟರ್ ನೋ ಮೇಕಪ್ ಓನ್ಲಿ ಲಿಪ್ಸ್ಟಿಕ್ ನಾನು ಇದು ಸ್ನಾಪ್ ಹಾಕದ್ ಮಕ್ಕಳೇ ನೋ ಜಾಗ ಎಲ್ಲಿದೆ ಇಲ್ಲಿ ಟಿ ಶರ್ಟ್ ತಗೊಳಕ್ಕೆ ನಿನ್ ಕಾರ್ ಇತ್ತ ಇಲ್ಲಿ ವೆಯ್ಟ್ ಮಾಡ್ತಾ ಇದೀವಿ ನಮ್ಮ ಅಣ್ಣ ಶಾಪಿಂಗ್ ಮಾಡಕ್ ಹೋಗಿದ್ದಾನೆ ನಾಳೆ ಹಲ್ದಿಗೆ ಭಾರಿ ದೂರ ಇಲ್ಲ Pink ಇದು. ನಾವು ಮೊನ್ನೆ ನಾನು ಬಾವ ಎಲ್ಲ ಹೋಯ್ತಲ್ಲ ಬೆಳಿಗ್ಗೆ ನಾವು ಇಲ್ಲಿಂದ ಹೊರಟದ್ದು ಬೆಳಿಗ್ಗೆ ಆದ್ರೆ ನಾವಲ್ಲ ಅವತ್ತೆಲ್ಲ ರೆಡಿ ಆಗೋಗಿಲ್ಲ ಇವಾಗ ನಾವು ಮೇಕಪ್ ಎಲ್ಲ ಮಾಡ್ಕೊ ಫಸ್ಟ್ ಇದರಲ್ಲಿ ಬರೀ ಸೀರೆ ಉಟ್ಕೋಪ್ಪ ಮೇಕಪ್ ಎಲ್ಲ ಅಲ್ಲಿ ಹೋಗಿ ಮಾಡ್ಕೊಂಬ ಅಷ್ಟೇ ಅಲ್ಲಿ ಹಾರ್ ಮೇಲೆ ಇಳಿದ್ಮೇಲೆ ಮಾಡ್ಕೊಂಬ ಇಳಿದ ಮೇಲೆ ಅಲ್ಲಿ ರೂಮಿಗೆ ಎಲ್ಲಿ ಹೋದ್ ನಾವು ರೂಮ್ ಎಲ್ಲ ದೂರ ಇದ್ದು ಮದಿ ಹೊಲ್ದು ಮದಿ ಹಾಲ್ ಅಲ್ಲಿ ಆದ್ರೂ ಒಂದ್ ರೂಮ್ ಇರುತ್ತಲ್ಲ ಹಂಗಂತೀಯ ಕಾಂಬ ಹೆಂಗಾಗುತ್ತೆ ಗಾಯ್ಸ್ ಇನ್ನೂ ಸಖತ್ತಾಗಿರೋ ವ್ಲಾಗ್ಸ್ ಬರೋದು ಬಾಕಿ ಇದೆ ಇವತ್ತು ಜಸ್ಟ್ ಸ್ಯಾಂಪಲ್ ಅಷ್ಟೇ ನಾಳೆ ಹಲ್ದಿ ನಾಡಿದ್ದೇನೂ ಇಲ್ಲ ಆಮೇಲೆ ಆಚೆ ನಾಡಿದ್ದು ಮದುವೆ ರಿಸೆಪ್ಷನ್ ಆಮೇಲೆ 2 ದಿನದಿಂದ ಬ್ಯಾಂಗ್ಳೂರ್ ಇವರು ದುಬೈ ನಾವು ಬ್ಯಾಂಗ್ಳೂರ್ ಹೋಗ್ತಾ ಇರೋದಷ್ಟೇ ಚಲೋ ಗೈಸ್ ಇವಾಗ ಹೇಳಿ ಇವಾಗಂತೂ ನಾನೇನು ಡುಮ್ಮಿ ಅದಕ್ಕೆ ಸ್ವಲ್ಪ ಸಿಮಿಲರ್ ಗೈಸ್ ಬನ್ನಿ ಈಗ ನಾವು ಶಾಪಿಂಗ್ ಹೋಗೋಣ ರಿಲಯನ್ಸ್ ಬಜಾರ್ ಅಲ್ಲಿ ಶಾಪಿಂಗ್ ಮಾಡೋಣ ಸ್ವಲ್ಪ ಫ್ರೂಟ್ಸ್ ತಗೊಳೋದಿದೆ ಏನಾದ್ರು ತಗೊಳೋದಿದ್ರೆ ಸ್ವಲ್ಪ ಹೊಟ್ಟೆ ಗಿಟ್ಟೆ ಅಂತ ಹೈಕ ಹಾಪ ಇಲ್ಲಿಂದ ಪಾರ್ಕಿಂಗ್ ಮಾಡಿದ್ದೀವಿ ಲೆಟ್ಸ್ ಗೋ ಬೇಜಾನ್ ಜಾಗ ಇದೆ ಹಿಂದೆ ಪ್ಲೀಸ್ ಸೀಟ್ ರಿಮೂವ್ ಮಾಡಿ ನೋಡಿ ಗೈಸ್ ನಾನೀಗ ಹಿಂಗ್ ಇಳ್ಕೊಂಡು ಹೋಗ್ತೀನಿ ನಾನು ಇಷ್ಟು ಉದ್ದ ಆಗಿದ್ದೀನಿ ಇಷ್ಟು ದಪ್ಪ ಇದ್ದೀನಿ ಎಲ್ಲ ಕಷ್ಟ ಆಗತ್ತೆ ನಮ್ಗೆ ಹೋಗೋಕ್ಕೆ ಈಗ ಸೊಂಟನ ಹಾವು ಥರ ಹಿಂಗೆ ತಿರ್ಸ್ಕೊಳ್ತೇವೆ ನಂಗೂ ಹಿಂಗೆ ಕೂತಾನೆ ಹಂಗೆ ಆ ಫೋನ್ ಅದ್ರೊಳಗೆ ಇರಲಿಲ್ಲ OTP GTP ಬಂದರೆ ಅಂತ ಆಗ್ಬಿಡ್ತಾರೆ ಸೊ ಗೈಸ್ ಲೆಟ್ಸ್ ಗೋ ಫೋನ್ ಕ್ಯಾಮ್ರಾ ಉಲ್ಟಾ ಇಟ್ಕೊಡ್ತೀವಿ ಅಂತ ಎಷ್ಟು ಗಿಫ್ಟ್ ಇಲ್ಲ ಅಲ್ಲಿ ಸೊ ಗೈಸ್ ಬನ್ನಿ ಹೋಗಿ ಶಾಪಿಂಗ್ ಮಾಡೋಣ ಹಂಗೆ ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾ ಇರೋದು ಚಿಕ್ಕ ಬಾಸ್ಕೆಟ್ ಇಲ್ಲ ಬಿಗ್ ಬಾಸ್ಕೆಟ್ ನಂಗೇನು ಗೊತ್ತು ಅವರೆಲ್ಲ ಅವ್ರು ಬರ್ತಿದ್ರು ಅಂತ ನಾವು ಹೋಗೋದು ಇವಳು ಇಷ್ಟು ದಿನ ಬಂದೋಳು ನಾನು ಫಸ್ಟ್ ಟೈಮ್ ಬಂದಳು ಇವಳು ಹೇಳ್ಬೇಕಾನೆ ಯಾವ ಕಡೆಯಿಂದ ಎಂಟ್ರಿ ಸುಮ್ಮನೆ ನೋಡ್ತಾ ಇದ್ದೀವಿ ಫ್ರೂಟ್ಸ್ ತಗೊಂಡ್ಕ ಸುಮ್ಮನೆ ವಿಡಿಯೋ ಬಿಡ್ತೀವಿ ಅಂತ ಅಂದಲ್ಲಿ ಹಿಂಗ ಸಾಕಣ್ಣ ಜ್ಯೂಸ್ ಕುಡ್ಕೊಂಡು ಶೆಕೆ ಆಗ್ತಿದೆ ಸಿಕ್ಕಾಪಟ್ಟೆ ಇವನೇ ಕುಡ್ಕೊಂಡು ಬಿಲ್ ಮಾಡ್ಸಕ್ಕೆ ಇಲ್ಲಿಂದ ಹಪ್ಪ ಈಗ ಫಸ್ಟ್ ಲೆಟ್ಸ್ ಗೋ ಐಟಮ್ ಎಲ್ಲ ತಗೊಂಡು ಕೈಯಲ್ಲಿ ಹಿಡ್ಕೊಂಡು ಒದ್ದಾಡ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿಂದ ಲೆಟ್ಸ್ ಗೋ ಗಾಡೀಲಿ ಹಾಕ್ಬಿಟ್ಟು ಮತ್ತೆ ಇನ್ನೊಂದು ರೌಂಡ್ ಹೋಗ್ಬೇಕು ಹೋಗೋಣ ಈಗ ಪಂಚೆ ಬ್ಲ್ಯಾಕ್ ಪಂಚೆ ಪಂಚೆ ತಗೋತಿದ್ದೀವಿ ಪಾಯ್ಸ್ ಪಂಚೆ ತಗೊಂಡು ಹಪ್ಪ ತಗೊಂಡು ಹೊರಡೋದಿಲ್ಲಿಂದ ನಾವಿಲ್ಲಿಂದ ರಾಮರಾಜಿಂದ ಮುಗಿಸ್ಕೊಂಡು ಈಗ ಇವಳಿಗೆ ಚಪ್ಪಲಿ ತಗೋಬೇಕಿನ್ನು ಚಪ್ಪಲ್ ತಗೊಂಡಿಲ್ಲಲ್ಲ ನೀನು ಚಪ್ಪಲ್ ತಗೊಂಡು ನಾಗರಾಜ್ ಭವನ್ ಹೋಟ್ಲಿಗೆ ಹೋಗ್ತೀವಿ ಬನ್ನಿ ನಮ್ಮ ಭಾವನ ಹೋಟ್ಲು ತೋರಿಸ್ತೀನಿ ನಿಮಗೆ ಲೆಟ್ಸ್ ಗೋ ತೋರಿಸಿ ಸ್ಟ್ರಿಕ್ಸ್ ಯಾವುದಿದೆ ಇದಲ್ಲ ಡಬ್ಬದು ಈ ಸ್ಟಿಕ್ಸು ಚೆನ್ನಾಗಿರುತ್ತೆ ಅದ್ರ ಒಳಗೆ ಬರೋದು ಈ ಥರ ಟ್ಯೂಬೇ ನಾನು ಹುಟ್ಟಿಗೆ ಫಸ್ಟ್ ಟೈಮ್ ಹೇಳ್ಕೊಂಡು ಮಾತ್ರ ಈ ಥರ ಟ್ಯೂಬ್ ಹಾಕೋದು ಗೈಸ್ ಈಗ ನಾನೇ ಹೇಳಿದ್ದೆ ನಮಗೆ
ಅದು ಬರೀ 60 ರೂಪಾಯಿ ಬರುತ್ತೆ. ಆ ಥರ ಡಬ್ಬ ಬರುತ್ತಲ್ಲ, ಸ್ಟ್ರಿಕ್ಸ್ ಹೇರ್ ಕಲರ್ ತೊಗೊಂಡು ಇಲ್ಲಿಂದ ಇಂಥ ಗಾಳಿ ಗಾಯ್ಸ್, ಇಂಥ ಗಾಳಿ. ನೀ ಬ್ಯಾಂಗಲ್ಲ ತಗೊಂಡೆ ಕಡೆಗೆ ಬ್ಯಾಂಗಲ್ಲಿ ತಗೊಂಡು ಹಾಕೋದ್ರಲ್ಲೇ ಬೇಡ, ಚಿನ್ನದ ಹಾಕೊಂಡ್ರೆ ಸಾಕು. ನೇಲ್ ಪಾಲಿಶ್ ಏನು ಹಾಕೊಂಡು ಈ ಕಲರ್ ಇದೆ, ಆರೆಂಜ್, ಸೀರೆ ಆರೆಂಜ್ ಎಲ್ಲ. ಈ ಥರ ಸ್ಟ್ರಿಕ್ಸಾ? ಈ ಥರದ ಸ್ಟ್ರಿಕ್ಸೇನಾ? ಹೌದು. ಈ ಥರದ್ದು ಬ್ಲ್ಯಾಕ್ ಅಲ್ವಾ, ಅದಕ್ಕೆ ಹಿಂಗೆ ಬಂದಿದೆ ಅನ್ಸುತ್ತೆ ಅದು. ಸಾಕಲ್ಲ ಇದು. ಚಪ್ಪಲ್ ಪಾದುಕಾಲಯ ಇಲ್ಲೆಲ್ಲ ಸುತ್ತಿಸ್ತಾವೆ. ಬ್ಲ್ಯಾಕ್ ಇರುತ್ತೆ ಇಲ್ಲಿ. ಎಷ್ಟಿದೆ? 1000. ಓ, ಬ್ರ್ಯಾಂಡೆಡ್ದಲ್ಲಿ ಇರುತ್ತಾ? ಹೋಯ್ತಾ? ಓ, ಬಟ್ ನಮ್ಮ ಸೈಜ್ ಎಲ್ಲೂ ಸಿಗಲ್ಲ. ಸೆಲೆಕ್ಟ್ ಮಾಡ್ತಾಳೆ ಗೈಸ್. ನಮ್ಮನೆಗೆ ಎಂಡಿತ್ತಲ್ಲ ಅದಕ್ಕೆ ಮೇಲೆ ಹೊತ್ತಷ್ಟೇ ಫ್ರೆಂಡ್. ಚಪ್ಪಲ್ 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 ಬೇಕು ಗಾಯ್ಸ್, ಚಪ್ಪಲ್ ಬೇಕು. ಸುಸ್ತಾಯ್ತು ನಂಗಂತೂ. ಕುಂದಪ್ಪ ಸಾಹಸನೇ ಬೇಡ ಅನ್ನೋ ಥರ ಆಗುತ್ತೆ. ಸಿಂಪಲ್ ಇದೆ, ಎಲ್ಲ ಇಕ್ಕಿತ್ತೇನೆ. ಯಾವುದು? ಪಿಂಕಿಗೆ ಇಲ್ಲೆಲ್ಲ ಸಿಕ್ಕಿತ್ತಾನೆ 7 ಇಂಚು 8 ಇಂಚು ಚಪ್ಪಲ್. ಪಿಂಕೆ ಅತಿ ಶೀಘ್ರದಲ್ಲಿ ನಾನು ನಿನ್ನ ಭೇಟಿ ಮಾಡ್ತೀನಿ. ನೀನು ಈ ಬ್ಲಾಗ್ ನೋಡಲ್ಲ ಗೊತ್ತು ನನಗೆ, ಆದ್ರೆ ನೋಡಿದ್ರೆ ಮಿಸ್ ಆಗಿ. ನೆಟ್ವರ್ಕ್ ಇಲ್ಲ, ಎಲ್ಲಿ ಕಾಣ್ತಾಯಿಲ್ಲ. ಗಾಯ್ಸ್ ನೋಡಿ, ಫೈನಲಿ ಪಾದುಕಾಲಯದಿಂದ ಶಾಪಿಂಗ್ ಮಾಡ್ಕೊಂಡು ಇಲ್ಲಿಂದ ಹೊರಟಿದ್ದೀವಿ. ಐ ಥಿಂಕ್ ಅವರು ಈ ಬ್ಯಾಗ್ ಮಾಡೋ ಚಾರ್ಜ್ ಎಲ್ಲ ನಮ್ಮ ಮೇಲೆ ಹಾಕ್ತಾರೆ. ಒಂದು ಸ್ಲಿಪ್ಪಿಗೆ 1000 ಅಂದರೆ ಏನು ಗಾಯ್ಸ್? ಏನು ಮಾಡೋಣ, ತಗೊಂಡ ಲೆಟ್ಸ್ ಗೋ. ಹೇಗಿದೆ ನೋಡಿ ಇಲ್ಲಿ ಇನ್ನು ಸನತನ ಮೇಲೆ ಗಾಯ್ಸ್ ನೋಡಿ, ಹೊಸ ಹೇರ್ ಕಟ್, ಗಾಡಿಯ ಜುಮ್ ಅಂತ. ಹಪ್ಪ ಹಪ್ಪ ಹಸು ಆಗ್ತಿದೆ ಗಾಯ್ಸ್, ಹಸು ಆಗ್ತಿದೆ. ನಾಗರಾಜ್ ಹಾಯ್ ಮಾಡಿ ಚೆನ್ನಾಗಿ ತಿನ್ಕೊಂಡು ಮನೆಗೆ ಹೋಗೋಣ ಬನ್ನಿ, ಲೆಟ್ಸ್ ಗೋ. ಇಲ್ಲೇ ಒಳಗಡೆ ಹೋದ್ರೆ ಕುಂದಾಪುರ ಹಿಂಗಿರುತ್ತೆ. ಈ ಕಡೆ ಲೆಫ್ಟ್ ಸೈಡ್ ಬಂದರೆ ನಮ್ಮ ಬಾವನ ಹೋಟ್ಲ್ ನಿಮಗೆ ಸಿಗತ್ತೆ. ಬಂದು ಟ್ರೈ ಮಾಡಿ ಹೋಗಿ. ಕುಂದಾಪುರ ಈ ರೋಡಲ್ಲಿ ಹೋಗೋರು ಎಲ್ಲರೂ ಬನ್ನಿ. ಪ್ರಮೋಷನ್ ಮಾಡೋದು ಬಾವಂಗೆ. ಇದೆಲ್ಲ ಒಳಗಡೆ ಲೆಫ್ಟ್ ಸೈಡಲ್ಲಿ, ಇಲ್ಲೇ ಲೆಫ್ಟ್ ಸೈಡಲ್ಲಿ ಮುಂದೆ ನೋಡೋನು. ಒಂದು ಸೈಡ್ಗೆ ಹಾಕ್ಲಾ? ಹಾಂ, ಅಲ್ಲಿ ಜಾಗ ಇದೆ ನೋಡಿ ಗೈಸ್. ಇದು ಬಸ್ ಸ್ಟಾಪ್. ಹಾಕ್ಬೋದು, ಇಲ್ಲ ಹಾಕಂಗಿಲ್ಲ, ಒಳಗೆ ಹಾಕ್ಬೋದು. ಇಲ್ಲಿ ಇಡುಕಿಲ್ಲ, ಒಳಗೆ ಹಾಕ್ಲಾಕ್ ನೀನು. ಇದ್ರ ಹತ್ರ ಇಡುಕ ಅಷ್ಟೇ, ಇಲ್ಲೆಲ್ಲರೂ ಗೈಸ್ ಒಳಗಡೆ ಹೋಗಿ ಬನ್ನಿ ಹೋಗೋಣ. ಫಸ್ಟ್ ಇಲ್ಲಿ ಪಾರ್ಕ್ ಮಾಡ್ತೀನಿ, ಆಮೇಲೆ ನಿಮ್ಗೆ ಸಿಗ್ತೀನಿ. ನೋಡ್ಲಿ ಬರ್ತೀನಿ. ಹಾಂ, ಹಾಯ್ ಹಾಯ್ ಬಾವ. ತೋರ್ತಿಲ್ಲ ಬಾವ ನಂಗೆ. ಬಾವನ ಹೋಟ್ಲ್ ಹುಡ್ಕೊಂಡು ಬಂದಿದ್ದು. ಮಸಾಲೆ ದೋಸೆ, ಮಸಾಲೆ ದೋಸೆ ಅದನ್ನೇ ಮಾಡ್ತೀನಿ. ಪ್ರಮೋಷನ್ ಮಾಡ್ತೀನಿ ಬಾವಂಗೆ. ಏನಾದ್ರು ಮಾಡ್ಬೇಕಲ್ಲ, ಇಲ್ಲಾಂದ್ರೆ ಪಪ್ಪ ಬೇಗ ಮದುವೆ ಮಾಡಿಸ್ಬಿಡ್ತಾರಿಲ್ಲ ಅಂದ್ರೆ. ಅದಕ್ಕೋಸ್ಕರ ಅದು ಪ್ರಮೋಷನ್. ಪರವಾಗಿಲ್ಲ, ಚೆನ್ನಾಗಿದೆ. ಪ್ರಮೋಷನ್ ಮಾಡ್ತೇನೆ ಪರವಾಗಿಲ್ಲ. ಹೊಟ್ಟೆಯಲ್ಲಿ ದೋಸೆ ಸೌದಿ ಬಾಯಿ ಗೊತ್ತಾಯ್ತು. ಚೆನ್ನಾಗಿದೆ, ನೀವು ಬಂದು ಟ್ರೈ ಮಾಡಿ. ಹೋಟೆಲ್ ಹೆಸರು ನ್ಯೂ ಶೂಸ್ ಹತ್ರ, ನಿಯರ್ ಕುಂದಾಪುರ ಬಸ್ ಸ್ಟ್ಯಾಂಡ್ ಒಳಗಡೆ. ಬಸ್ ಸ್ಟ್ಯಾಂಡ್ KSRTC ಬಸ್ ಸ್ಟ್ಯಾಂಡ್. ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ ನಿಮ್ಗೆ. ಹಿಂಗಿದೆ ಚುಮ್ಮಿ ರಿವ್ಯೂ. ಸನತ ರಿವ್ಯೂ ಕೊಡಪ್ಪ. ಸಮಯ ಇದು ಯಾವ ಥರ ಕೀ ಇದೆ? ಬಾವ ಆಲ್ರೆಡಿ ನನ್ನ ಬ್ಲಾಗಲ್ಲಿ ಇದ್ದಾರೆ. ಗಡ್ಬಡ್ ಚೋಕೋಬಾರ್. ಚುಮ್ಮಿ ಯಾವ್ದು ಬೇಕೆ? ಗಡ್ಬಡ್ ಏನೋ ಪೇಪರ್ ಯಾಕೆ ಮುಚ್ಚಿಟ್ಟಿದ್ದೀರಾ? ಕರೆಂಟ್ ಇಲ್ಲ.
ಸ್ಟ್ರಾಬೆರಿ ಗಡ್ಬಡೆ ತಗತ್ತೇನೆ. ಕ್ಯಾಂಡಿ ಬೇಕು. ಆಯ್ತು ಅಷ್ಟೇ. ಚಮಚ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಕೊಡೋದ್ರೆ ಚಮಚ ಇದಲ್ಲ ಡಸ್ಟ್ಬಿನ್ ಅಲ್ಲೇ ಇದ್ದಾರೆ. ಐಸ್ ಕ್ರೀಮ್ ಗೈಸ್, ಈಗ ನಾವು ಫೈನಲಿ ಬಾವ ಹೋಟ್ಲಿಂದ ತಿನ್ಕೊಂಡು ಐಸ್ ಕ್ರೀಮ್ ಜ್ಯೂಸ್ ಎಲ್ಲ ಕುಡ್ಕೊಂಡು ಹೊರಟಿದ್ದೀವಿ. ಲೆಟ್ಸ್ ಗೋ. ಈಗ ಏನಿಲ್ಲ, ಡೈರೆಕ್ಟ್ ಒನ್ಶೆಗೆ ಹೋಗೋದು. ಇನ್ನೇನು ತಗೊಳ್ಕಿತ್ತ ಒನ್ಶೆಲ್ಲಿ? ಇಲ್ಲ, ಮನ್ಸೆ ನಾನು ಅಲ್ಲಿ ಕೆಳಗೆ ಹೋಗಿ ಆ ಡ್ರೆಸ್ ತಕೊಳಕ ನಡೀನಿ. ಅವಳೆಲ್ಲ ನಂಗೆ ನಾನು ಸೀರೆ ಹೊಲಿಗೆ ಕೊಟ್ಟಿದ್ದೆ. ಟಯರ್ಡ್. ಮತ್ತೆ ಆಂಟಿ ಅದೆಂತ ತಕ್ಕ ಬರ್ಕಂದಲ್ಲ, ಬೇಡ ಅಂದ. ಆಮೇಲೆ ಅದೇನೋ ಓಂಕಿಯೋ ಗೋಂಕಿಯೋ ಹೋಗಿ ಅದು ನಿಂಗೆ ಗಾಡಿ ಇಟ್ಕೋಕ್ ಆತಿಲ್ಲ. ಇದೆಲ್ಲ ಇಟ್ಕೊ ಗಾಡಿಗೆ ಎಲ್ಲಿ ಇಟ್ಕಂತ? ಅಯ್ಯಪ್ಪ, 10 kg ತಗೊಳಕಂಬ್ರು. 10 kg ಆತ್ಲ ನೀ. ಅವಳಿಗೆ ಹೆಂಗೋ ಸಾಯಂಕಾಲ ಇದಕ್ಕೆ ಹೋಯ್ಕಂತಿದ್ಲಲ್ಲ, ನಾವು ಕೆಳಗೆ ಹೋಗಿ ಹಾಸ್ಪಿಟ್ಲಿಗೆ ಹೋಯ್ಕಂತಿದ್ಲು. ಆಮೇಲೆ ಕಂಬ ಅಕ್ಕಿ ಕೊಡ್ತಾರೆ ಕಣ್ಕಂಡ ನಾನು ನುಂಗಿ ಅದು. ಓಕೆ ಗೈಸ್, ನಾನೀಗ ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡ್ತೀನಿ. ಲೆಟ್ಸ್ ಗೋ. ಜಾಬ್ ಒಳಗಿದೆ, ಎತ್ಕೋ. ಗೈಸ್ ಬನ್ನಿ, ಎಲ್ಲ ಐಟಮ್ ತಗೊಂಡೆ. ಹೂವು, ನಾನು ಬಂತು ಹೂವು. ಬಾಡಿ ಸ್ಕ್ರಬ್ ಅಂತ ತಗೊಂಡಿದ್ದಾನೆ. ಸ್ಕ್ರಬ್, ಬಾಡಿ ಸ್ಕ್ರಬ್ ಅಲ್ಲ, ಫೇಸ್ ಇಂದಲ್ಲ. ಬಾಡಿ, ಫೇಸ್ ಆ್ಯಂಡ್ ಬಾಡಿ ಸ್ಕ್ರಬ್. ಹೋಗೋಣ ಗೈಸ್. ಈಗ ನಮ್ಮ ದಾರಿ ನಮಗೆ, ಅವ್ರ ದಾರಿ ಅವರಿಗೆ. ಬಾಯ್ ಬಾಯ್, ಟಾಟಾ. ಬನ್ನಿ, ಈಗ ನಾವು ಮನೆಗೆ ಹೋಗಿ ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ಲೆಟ್ಸ್ ಗೋ. ಹೋಗಿ ನೋಡಿ ಎಲ್ಲ ಐಟಮ್ ಹೆಂಗೆ ಇಟ್ಕೊಂಡಿದೆ. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ಹಾಯ್ ಗಾಯ್ಸ್, ಫೈನಲ್ ರೀಚ್ ಹೋಮ್. ಇಲ್ಲಿ ನೋಡಿ, ನನ್ನ ಫೇವ್ರೆಟ್ ಪೆಪ್ಸಿ ತಿಂತಾ ಇದ್ದೀನಿ. ಸಕ್ಕತ್ತಾಗಿರ್ತಾರಪ್ಪ ಊರಲ್ಲಿ. ಪೆಪ್ಸಿ ತಿನ್ನೋ ಮಜಾನೇ ಬೇರೆ. ಆಂಟಿ, ನೆಟ್ವರ್ಕ್ ಇಲ್ಲ ಫೋನಾಗೆ. ಆಂಟಿ, ಎಲ್ಲೂ ಸೌಂಡೇ ಕೇಳಿಸ್ತಾ ಇಲ್ಲ ಗೈಸ್. ಕೆಲ್ಸಕ್ಕೆ ಹೋದಾಳ? ಇಲ್ಲ ತಾನೆ. ಎಲ್ಲೂ ಸೌಂಡೇ ಬರ್ತಿಲ್ವಲ್ಲ ಗೈಸ್. ನಾನು ಯಾಕೆ ಈ ವ್ಲಾಗ್ ಮಾಡ್ತಿದ್ದೀನಿ ಅಂದರೆ, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ಸುಸ್ತಾಗೋಯ್ತು ಗೈಸ್. ಬೆಳಗ್ಗೆಯಿಂದ ಸುತ್ತಾಡಿ ಕುಂದಾಪುರ ಪೇಟೆಗೆ ಹೋಗಿ. ಸೊ ನೀವು ನೋಡಿದ್ರಿ, ಇವತ್ತು ಬೆಳಗ್ಗೆಯಿಂದ ಇಷ್ಟೊತ್ತರೆಗೂ ಏನು ಮಾಡಿ 3 ಗಂಟೆ ಆಗಿದೆ ಆಲ್ರೆಡಿ ಟೈಮ್. ಇಷ್ಟೊತ್ತರೆಗೆ ಇನ್ನೇನಿಲ್ಲ. ಈಗ ಮತ್ತೆ ಊಟ ಮಾಡಿ ಮಲ್ಕೊಳೋದಷ್ಟೇ. ಸ್ನಾನ ಮಾಡಬೇಕು ಇನ್ನೊಂದ್ಸತಿ, ಮಾಡಿ ಮಲ್ಕೊಳೋದಷ್ಟೇ. ನೋಡಿ ಬಿಸಿಲು ಹೆಂಗಿದೆ. ಸೊ ಈ ನಾಳೆ ವ್ಲಾಗಲ್ಲಿ ಪೂಜೆ ಇದೆ, ಒಂದು ಪೂಜೆ ಮಾಡೋದಿದೆ. ಹಾಗೆ ಹಲ್ದಿ ವ್ಲಾಗ್ ಬರುತ್ತೆ ನಾಳೆ, ಪಿಂಕಿದು. ಸೊ ವೆಯ್ಟ್ ಮಾಡ್ತಾಯಿರಿ, ಮಿಸ್ ಮಾಡಬೇಡಿ. ಇನ್ನೂ ವ್ಲಾಗ್ಸ್ ಮಜವಾಗಿರೋದು ಬರ್ತಾ ಇದೆ. ನೆಕ್ಸ್ಟ್ 3 ವ್ಲಾಗ್ಸ್, ಮದುವೆದು, ರಿಸೆಪ್ಷನ್ದು, ಹಲ್ದಿದೆಲ್ಲ. ಸೊ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.